ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ದೋಸೆ ಹಂಚಲ್ಲಿ ಚೆನ್ನಾಗಿ ದೋಸೆ ಎದ್ದೇಳಬೇಕಂದ್ರೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಹಲವಾರನ್ನ ಬಳಸ್ಕೊಂಡು ಒಂದು ಹೇರ್ ಪ್ಯಾಕನ್ನು ಕೂಡ ಮಾಡ್ಕೊಂಡಿದ್ದೆ. ಹಾಗೆಯೇ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಚೆನ್ನಾಗಿ ಹುರ್ಕೊಂಡು ಬೆಂಡೆಕಾಯಿನ ಎತ್ತಿಟ್ಕೊಂಡು ನಂತರ ಅದೇ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಹಿಂಗು ಹಾಗೆಯೇ ಕರಿಬೇವನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಫ್ರೈ ಮಾಡಿ ಇಟ್ಟಂಥ ಬೆಂಡೆಕಾಯಿ ಸೇರಿಸಿ ಖಾರದ ಪುಡಿ, ಉಪ್ಪು, ಅರಿಶಿನ, ಸಾಂಬಾರ್ ಪುಡಿ, ತೆಂಗಿನಕಾಯಿ ತುರಿ ಹಾಗೆಯೇ ಹುಣಸೆ ಹುಳಿ ಹಾಗೆಯೇ ಸ್ವಲ್ಪ ಅಗಸೆ ಬೀಜದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಹಾಗೆಯೇ ಹಲವಾರ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಚಿಟಿಕೆಯಷ್ಟು ಅರಿಶಿನ, ನಿಂಬೆಹಣ್ಣನ್ನು ಸೇರಿಸಿ ಒಂದು ಫೇಸ್ ಪ್ಯಾಕನ್ನು ಕೂಡ ಮಾಡ್ಕೊಂಡಿದ್ದೆ. ಹಾಗೆಯೇ ನಮ್ಮ ಚಿತ್ರದುರ್ಗದ ಸೈಡು ಯಾವ ರೀತಿ ಸಾಂಬಾರ್ ಪುಡಿಯನ್ನು ವರ್ಷಕ್ಕಾಗುವಷ್ಟು ಮಾಡಿ ಇಟ್ಕೊಳ್ತೀವಿ, ಕರೆಕ್ಟ್ ಆದ ಮೆಜರ್ಮೆಂಟಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು, ಫಸ್ಟ್ ಮಾಡೋರಿಗೆ ಇದು ವಿಡಿಯೋ ಹೆಲ್ಪ್ ಆಗುತ್ತೆ. ಲತಾ ಸಚಿನ್ ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿ.